ಅದು ಬಿಸಿಲು ಕಾಲದ ರಾತ್ರಿ. ತಣ್ಣನೆಯ ಗಾಳಿ ಮೆಲ್ಲಗೆ ಬೀಸ್ತಾ ಇರುತ್ತೆ. ಅದು ತಿಮ್ಮಾಯಿಪಲ್ಲಿ ಎನ್ನುವ ಗ್ರಾಮ. ಮಹಡಿ ಮೇಲೆ ಒಂಟಿಯಾಗಿ ದುಃಖದಿಂದಿರುವ ಮಾಲತಿಯ ಹತ್ತಿರಕ್ಕೆ ಗಂಡ ಆಕಾಶ್ ಬರ್ತಾನೆ. ಮಾಲ್ತಿ, ನನ್ ಮೇಲೆ ಕೋಪನಾ? ನಿಮ್ಮೇಲೆ ಕೋಪನ? ಸರಿಗಿದ್ದೀರಿ ನೀವು, ಆದ್ರೂ ನನ್ಗೆ ಏನಕ್ಕೆ ಕೋಪ ಬರುತ್ತೆ ಹೇಳಿ? ಪ್ರೇಮ ವಿವಾಹದಿಂದ ನಿನ್ನ ತಾಯಿಯ ಮನೆಯವರನ್ನು ದೂರ ಮಾಡಿದೆ ಅಲ್ವಾ? ಹಾಗೆ ಯಾವತ್ತಿಗೂ ಅಲ್ಲ, ಹಾಗೆ ಅಂದ್ಕೊಳ್ಳೇಬೇಡಿ. ನೀವು ನನ್ನನ್ನ ಎಲ್ಲ ವಿಧದಿಂದ ಸಂತೋಷದಿಂದ ನೋಡ್ಕೋತಾ ಇದ್ದೀರಾ. ಇನ್ನು ಹೆಂಡತಿಗೆ ಇಷ್ಟಕ್ಕಿಂತ ಇನ್ನು ಏನ್ ಬೇಕು ಹೇಳಿ? ಹೆಂಡತಿಗೆ ಗಂಡನ ಪ್ರೇಮ, ಅತ್ತೆ ಮನೆ ಆಪ್ಯಾಯತೆ ಎಷ್ಟಿದ್ದರೂ ತವರು ಮನೆ ಪ್ರೇಮನ ಆಸೆ ಪಡ್ತಾಳ ಇಲ್ವಾ? ಹೇಳು ಮಾಲ್ತಿ. ನಾನೇ ಅಲ್ಲರಿ, ಯಾವ ಹೆಣ್ಣಾದರೂ ತವರು ಮನೆಯ ಪ್ರೇಮವನ್ನು ಯಾವಾಗಲೂ ಬೇಡ ಅನ್ನೋಲ್ಲ, ಬಿಟ್ಕೊಳ್ಳೋದಿಲ್ಲ. ಅಂದ್ರೆ ಈಗ ನೀನು ನಿನ್ನ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸ್ತಿದ್ದೀಯಲ್ವಾ? ಇಲ್ಲ ಅಂತ ನಿಮ್ಗೆ ಸುಳ್ಳು ಹೇಳಲ್ಲರಿ. ಹೀಗೆ ಬೇಸಿಗೆ ಕಾಲ ಬಂದಾಗ ಪ್ರತಿ ಸಲ ನಾವೆಲ್ಲ ಮಾವಿನ ತೋಟಕ್ಕೆ ಹೋಗ್ತಾ ಇದ್ವಿ. ಒಂದು ದಿನವೆಲ್ಲ ಹಾಯಾಗಿ ಅಲ್ಲೇ ಕಳೀತಾ ಇದ್ವಿ. ಅಡಿಗೆ ತಿನ್ನೋದು, ಮಲ್ಕೊಳ್ಳೋದು ಎಲ್ಲ ಮಾವಿನ ತೋಟದಲ್ಲೇನೆ. ಎಷ್ಟು ಚೆನ್ನಾಗಿರುತ್ತೋ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಮಾಲತಿ. ಈ ಬೇಸಿಗೆಯಲ್ಲಿ ನಿನ್ಗೆ ಆ ಅದೃಷ್ಟ ಕೂಡ ಇಲ್ಲದ ಹಾಗೆ ಮಾಡಿದೆ ಅಲ್ವಾ? ಸಾರಿ ಮಾಲತಿ. ಅಯ್ಯೋ, ನೀವು ಸಾರಿ ಏನಕ್ಕೆ ಹೇಳ್ತೀರಾ? ನನ್ನನ್ನ ಪ್ರೇಮಿಸಿದ್ದೀರಾ, ಮದುವೆ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂದ್ರೆ ಅತ್ತೆಯವರು ಅರ್ಥ ಮಾಡಿಕೊಂಡ ಹಾಗೆ ನನ್ನ ಅಮ್ಮ ಅಪ್ಪ ಕೂಡ ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನುವ ದುಃಖ ಮಾತ್ರ ನನಗಿದೆ ರೀ. ಪ್ರೇಮ ವಿವಾಹ ಇಷ್ಟು ಜನರನ್ನ ಇಷ್ಟು ವಿಧದಿಂದ ದುಃಖ ಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ ಮಾಲತಿ. ಈಗ ಏನ್ ಮಾಡಿದ್ರೆ ನಿನ್ನ ದುಃಖ ತೀರುತ್ತೋ ಅರ್ಥವಾಗ್ತಾ ಇಲ್ಲ. ಬಾ, ಅನ್ನ ತಿನ್ನೋಣ ಎಂದು ಹೇಳಿ ಮಾಲತಿಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ಕೊಮ್ಮಾಯಿಪಲ್ಲಿ ಗ್ರಾಮದಲ್ಲಿರುವ ಅವರ ಮನೆಯಲ್ಲಿ ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಅನ್ನ ತಿಂತಾ ಇರ್ತಾರೆ. ಅತ್ತೆ, ಈ ಬೇಸಿಗೆ ಕಾಲದಲ್ಲಿ ಕೂಡ ನಮ್ಮ ಕುಟುಂಬ ಮಾವಿನ ತೋಟದಲ್ಲಿ ಊಟಕ್ಕೆ ಹೋಗ್ಬೇಕಲ್ವಾ ಅತ್ತೆ? ಹೋಗ್ಬೇಕಲ್ಲ ಮತ್ತೆ, ಆದ್ರೆ ಮಾಲ್ತಿನ ಅವಳ ಅತ್ತೆನ ಯಾರು ಕರೀತಾರೆ? ಇನ್ಯಾರು? ನಮ್ಮ ಕುಟುಂಬಕ್ಕೆ ಯಜಮಾನರಾಗಿರುವ ಮಾವಯ್ಯನೇ ಅಲ್ವಾ ಅತ್ತೆ? ಮಾಲ್ತಿನ ಅವಳ ಅತ್ತೆನ ಕರೆಯೋಣ ಅಂತಂದ್ರೆ ಸ್ವಲ್ಪನೂ ಒಪ್ಕೊಳ್ಳಲ್ಲ ಸೊಸೆ. ಹಾಗಂದ್ರೆ ಹೇಗೆ ಅತ್ತೆ? ಏನೋ ಒಂದು ಹೇಳಿ ಮಾವಯ್ಯನ ಒಪ್ಪಿಸ್ಬೇಕು. ಮಾಲತಿ ಹತ್ರಕ್ಕೆ ಕಳ್ಸೋಣ. ಅವರೇ ಹತ್ತಿರ ನಿಂತು ಮಾಲತಿಯನ್ನ ಅವಳ ಅತ್ತೆ ಮನೆಯಿಂದ ಕರ್ಕೊಂಡು ಬರ್ಬೇಕು. ಅತ್ತೆ, ನಿಮ್ಮ ಮನಸ್ಸನ್ನು ದುಃಖಪಡಿಸ್ಬೇಕು ಅಂತಲ್ಲ, ಪ್ರೇಮಿಸಿ ಮದುವೆ ಕೊಂಡ ಮಾತ್ರಕ್ಕೆ ಮಾಲತಿ ನನ್ನ ನಾದಿನಿ ಆಗದೆ ಹೋಗ್ತಾಳಾ ಹೇಳಿ? ಸೊಸೆ, ಮಾಲತಿ ವಿಷಯ ನಿನ್ನ ಮಾವಯ್ಯನ ಹತ್ರ ಮಾತನಾಡುವಷ್ಟು ಧೈರ್ಯ ನನಗಿಲ್ಲಮ್ಮ. ನೀನೇ ಮಾತಾಡು, ನೀನೇ ಒಪ್ಸು ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ ಮನೆ ಹೊರಗೆ ಬರುತ್ತಾಳೆ. ಮಂಚದಲ್ಲಿ ತಂದೆ ಪ್ರಸಾದ್, ಮಗ ರಮೇಶು ಕೂತಿರ್ತಾರೆ. ಕೊಯ್ಲಿಗೆ ಬಂದ ಮಾವಿನ ಹಣ್ಣಿನ ಬಗ್ಗೆ ಮಾತನಾಡ್ಕೋತಾ ಇರ್ತಾರೆ. ಮಗು ರಮೇಶು, ಈ ಸಲ ಮಾವಿನ ಹಣ್ಣು ತುಂಬಾ ಬಂದಿದೆ. ಕೊಯ್ಲಿಗೆ ಸಿದ್ಧವಾಗಿ ನಿಂತಿದೆ. ನಮ್ಮಿಬ್ಬರಿಗೂ ಕೊಯ್ಯೋದು ಕಷ್ಟವಾಗುತ್ತೋ ಏನೋ. ಹೌದು ಅಪ್ಪ, ಮರ ಕೂಡ ಹೆಚ್ಚಾಗಿದೆ ಅಲ್ಲ. ಕೊಯ್ಲಿಗೆ ಕೂಲಿಗಳನ್ನ ಇಟ್ಕೊಳ್ಳಬೇಕು. ಈ ವಾತಾವರಣ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ. ಅಲ್ಲಲ್ಲಿ ಚಿಕ್ಕದಾಗಿ ಮಳೆ ಬೀಳ್ತಾ ಇದೆ ಅಂತ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮಗನೇ, ನಾಳೆ ನೀನು ಊರೊಳಗೆ ಹೋಗಿ 3 ಕೂಲಿಯರನ್ನ ಮಾತಾಡಿ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗು. ನಾನು ಹಾಲು ಕರೆದು ಹಾಲು ಕೇಂದ್ರದಲ್ಲಿ ಹಾಕಿ ಆಮೇಲೆ ಬರ್ತೀನಿ. ಹಾಗೆಯಪ್ಪ. ನಮ್ಮನ್ನು ನಂಬಿ ಮಾವಿನ ತೋಟವನ್ನು ನಮಗೆ ವಹಿಸಿಕೊಟ್ಟ ಚಲಪತಿ ಅವರಿಗೆ ಎಂತಹ ನಷ್ಟವಾಗದ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕೆ ಅಲ್ವಾ ದಿನಕ್ಕೆ ಇಷ್ಟು ಅಂತ ಕೊಟ್ಟು ಕೆಲಸ ಬೇಗ ಮಾಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಮಾತು ಬರುತ್ತೆ. ಕೂಲಿಯವರ ಬಗ್ಗೆ ಒಂದ್ಸಲ ಚಲಪತಿಯವರಿಗೆ ಫೋನ್ ಮಾಡಿ ಹೇಳಪ್ಪ. ಅಗತ್ಯ ಇಲ್ಲಪ್ಪ ಮಗನೇ. ಚಲಪತಿಯವರೇ ಮೊನ್ನೆ ತೋಟಕ್ಕೆ ಬಂದಾಗ ಈ ಕೂಲಿಯವರ ಮಾತು ಹೇಳಿ ಹೋಗಿದ್ದಾರೆ. ಕೊಯ್ಲು ಸಮಯದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ದೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಬೆಳಗಿನ ಜಾವವೇ ನಾನು ಊರೊಳಗೆ ಹೋಗಿ ಬರ್ತೀನಪ್ಪ ಎಂದು ಹೇಳುತ್ತಾ ಇರುವಾಗ ಶಾರದಾ, ಅನಾಮಿಕಾ ಬರುತ್ತಾರೆ. 1-2 ದಿನದ ನಂತರ ಕೊಯ್ಲು ಶುರು ಮಾಡೋಣ ಮಾವಯ್ಯ. ನೀನು ಏನಕ್ಕೆ 2 ದಿನದ ನಂತರ ಕೊಯ್ಲು ಶುರು ಮಾಡೋಣ ಅಂತ ಹೇಳ್ತಾ ಇದೀಯೋ ನನಗೆ ಗೊತ್ತಮ್ಮ. ನೀವು ಅತ್ತೆ ಸೊಸೆಯರ ಮಾತನ್ನ ನಾವು ಕೇಳಿದ್ವಿ. ನಮ್ಮ ಕುಟುಂಬವೆಲ್ಲ ಹಾಯಾಗಿ ಒಂದು ದಿನವೆಲ್ಲ ಮಾವಿನ ತೋಟದಲ್ಲಿ ಕಳೆಯೋದಕ್ಕೆ ನನಗೆ ಎಂತಹ ಅಭ್ಯಂತರನೂ ಇಲ್ಲ. ಆದರೆ ಮಾಲತಿ ಹತ್ರಕ್ಕೆ ನಾನು ಹೋಗಲ್ಲ. ಅವಳನ್ನು ಅವಳ ಅತ್ತೆನ ಕರೆಯಲ್ಲ. ಇನ್ನು ನಿಮ್ಮಿಷ್ಟ ಎಂದು ಹೇಳುತ್ತಲೇ ಶಾರದಳ ಮುಖ, ರಮೇಶನ ಮುಖ ಚಿಕ್ಕದಾಗುತ್ತದೆ. ಹಾಗಲ್ಲ ಮಾವಯ್ಯ, ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಸಾದ್ ಕೋಪದಿಂದ ನೋಡುತ್ತಾನೆ. ಅನಾಮಿಕಂಗೆ ಸ್ವಲ್ಪ ಭಯವಾಗುತ್ತೆ, ಆದರೆ ಮಾತನಾಡುತ್ತಾಳೆ. ಕೋಪ ಏನಕ್ಕೆ ಮಾವಯ್ಯ? ನಾನು ಅವರು ಪ್ರೇಮಿಸಿ ಮದುವೆ ಮಾಡ್ಕೊಂಡ್ವಿ. ನಮ್ಮ ಪ್ರೇಮನ ಒಪ್ಕೊಂಡಿದ್ದೀರಾ, ಮತ್ತೆ ಮಾಲತಿ ಪ್ರೇಮನ ಯಾಕೆ ಒಪ್ಕೊಳ್ಳಲ್ಲ? ನನ್ನ ಗಂಡಂಗೆ, ನನ್ನ ನಾದನಿಗೆ ಸಮಾನವಾದ ಪ್ರೇಮವನ್ನು ಹಂಚದ ನೀವು ಈ ಪ್ರೇಮದ ಮದುವೆ ಮಾಡ್ಕೊಂಡ್ಲು ಅಂತ ದೂರ ಇಡೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನೋಡಮ್ಮ ಸೊಸೆ, ದಯವಿಟ್ಟು ನನ್ನನ್ನ ಮಾತಾಡೋದಕ್ಕೆ ಬಿಡಿ ಮಾವಯ್ಯ. ಆಕಾಶ್ಗಾಗಿ ಮಾಲತಿ ಹೋಗಿದ್ದಾಳೆ. ನನಗಾಗಿ ನಿಮ್ಮ ಮಗ ಬಂದಿದ್ರೆ ನೀವು ನನ್ನ ಹತ್ರ ಬರ್ತಾ ಇರ್ಲಿಲ್ವಾ? ಅದು ಹೇಳಿ. ಶಾರದಳ ಕುಟುಂಬ ಎಂದರೆ ನೀವು, ಅತ್ತೆ, ನಾನು, ನನ್ನ ಗಂಡ ಮಾತ್ರನೇ ಅಲ್ಲ ಮಾವಯ್ಯ. ಮಾಲತಿ ಅವಳ ಅತ್ತೆ ಕೂಡ.
ಪ್ರಸಾದ್ ಏನೋ ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಆಕಾಶ್ ಪ್ರಸಾದ್ ಅವರ ಮನೆಗೆ ಬರುತ್ತಾನೆ. ಅನಾಮಿಕಾ, ಶಾರದಾ, ರಮೇಶರು ನಗುತ್ತಾ ಮಾತನಾಡಿಸುತ್ತಾರೆ. ಮೌನವಾಗಿರೋ ಪ್ರಸಾದನ ಹತ್ರಕ್ಕೆ ಆಕಾಶ್ ಬರ್ತಾನೆ. ನನ್ನನ್ನು ಕ್ಷಮಿಸಿ ಮಾವಯ್ಯ. ನೀವು ಅತ್ತೆಯ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರೋ, ಅನಾಮಿಕಳನ್ನ ರಮೇಶ್ ಅವರು ಎಷ್ಟು ಚೆನ್ನಾಗಿ ಪ್ರೇಮಿಸ್ತಾ ಇದ್ದರು, ನಾನು ನನ್ನ ಹೆಂಡತಿ ಮಾಲತಿನ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಅದೇ ವಿಧದಿಂದ ಅಷ್ಟೇ ಪ್ರೇಮಿಸ್ತಾ ಇದ್ದೀನಿ. ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟು ಚೆನ್ನಾಗಿ ಪ್ರೇಮಿಸಿದ್ರು, ಅವಳ ತಂದೆ ಪ್ರೇಮ ದೂರವಾಯಿತು ಅನ್ನುವ ದುಃಖನ ಮಾತ್ರ ದೂರ ಮಾಡದೆ ಹೋಗ್ತಾ ಇದ್ದೀನಿ. ಎಲ್ಲರೂ ದುಃಖದಿಂದ ನಿಂತಿರುತ್ತಾರೆ. ಪ್ರಸಾದ್ ಏನೋ ಮಾತನಾಡಲಿಲ್ಲ. ನಮ್ಮ ಮನೆಗೆ ಬನ್ನಿ ಮಾವಯ್ಯ. ಮಾಲತಿಗೆ ನಿಮ್ಮ ತಂದೆ ಪ್ರೇಮ ಬೇಕು. ಹೆಂಡತಿಗೆ ಇಷ್ಟವಾದದನ್ನು ಕೊಟ್ಟು ಸಂತೋಷ ಪಡಿಸದವನು ಯಾವತ್ತಿಗೂ ಗಂಡ ಆಗೋದಿಲ್ವಲ್ಲ, ನೀವೇ ಹೇಳಿ ಎಂದು ಆಕಾಶ್ ಹೇಳಿದ ಮಾತು ಪ್ರಸಾದನಲ್ಲಿರುವ ತಂದೆ ಮನಸ್ಸನ್ನ ಕರಗಿಸಿತು. ಆಕಾಶ್ನನ್ನು ಎದೆಗೆ ಒತ್ತಿಕೊಳ್ಳುತ್ತಾನೆ. ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ. ನನ್ನನ್ನು ಕ್ಷಮಿಸಪ್ಪ. ನಿಮ್ಮ ವಯಸ್ಸಿನಲ್ಲಿರುವ ಪ್ರೇಮವನ್ನು ನೋಡ್ತಾ ಇದ್ರೆ ಬಹಳ ಸಂತೋಷವಾಗುತ್ತೆ. ನಿನ್ನ ಹೆಂಡತಿ ಸಂತೋಷವಾಗಿರ್ಬೇಕು ಅಂತ ಒಂದು ಮೆಟ್ಟಿಲಿಳಿದು ನನ್ನ ಹತ್ರ ಬಂದಾಗ ಕೂಡ ನಾನು ಮತ್ತೊಂದು ಮೆಟ್ಟಿಲು ಹತ್ತುವ ದುರ್ಭಾಗ್ಯ ಅಲ್ಲ. ನೀವು ಮನೆಗೆ ಹೋಗಿ, ನಾನು ಸಾಯಂಕಾಲ ನನ್ನ ಮಗಳು ಅತ್ತೆ ಮನೆಗೆ ಬರ್ತೀನಿ ಎಂದು ಹೇಳುತ್ತಲೇ ಆಕಾಶನ ಜೊತೆ ಎಲ್ಲರೂ ಸಂತೋಷ ಪಡುತ್ತಾರೆ. ಆಕಾಶ ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನಮ್ಮ ಸೊಸೆ, ಈಗ ಸಂತೋಷನೇ ಅಲ್ವಾ? ತುಂಬಾ ಸಂತೋಷ ಮಾವಯ್ಯ. ಮಾಲತಿ ನನಗೆ ಹೆಸರಿಗೆ ನಾದಿನಿಯಾಗಿರ್ಬೋದು ಹೊರತು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚು. ನಾನು ಸಂಸಾರಕ್ಕೆ ಬಂದಾಗ ಹೊಸದ್ರಲ್ಲಿ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಳೋ ನಿಮಗೆ ಗೊತ್ತಾ ಮಾವಯ್ಯ? ಗೊತ್ತು ತಾಯಿ. ನಾನು ಇದನ್ನ ರಾತ್ರಿಗೆ ಮಾಲತಿ ಅತ್ತೆ ಮನೆಗೆ ಹೋಗಿ ಅವರ ಜೊತೆ ಮಾತನಾಡಿ ನಾಳೆ ಅವರನ್ನ ಕರ್ಕೊಂಡ್ಬರ್ತೀನಿ. ನಾಡಿದ್ದು ನಮ್ಮ ಕುಟುಂಬವೆಲ್ಲ ಮಾವಿನ ತೋಟದಲ್ಲಿ ಊಟ ಮಾಡೋಣ ಎಂದು ಹೇಳುತ್ತಲೇ ಆ ಕುಟುಂಬವೆಲ್ಲ ಸಂತೋಷ ಪಡುತ್ತದೆ. ಪ್ರಸಾದ್ ಹೇಳಿದ ಹಾಗೆ ಆ ದಿನ ರಾತ್ರಿ ಮಗಳು ಮಾಲತಿ ಅತ್ತೆಯ ಮನೆಗೆ ಹೋಗುತ್ತಾನೆ. ಮಾಲತಿ ತನ್ನ ತಂದೆಯನ್ನು ನೋಡಿ ಎಷ್ಟೋ ಸಂತೋಷದಿಂದ ಅಪ್ಪ ಎಂದು ಎದೆ ಮೇಲೆ ವಾಲುತ್ತಾಳೆ. ಪ್ರಸಾದನ ಕಣ್ಣಿನಿಂದ ಆನಂದ ಬಾಷ್ಪ ಬರುತ್ತದೆ. ಆಕಾಶ್ ಅಮ್ಮ, ಅಪ್ಪ, ಭೂದೇವಿ, ಲಿಂಗಯ್ಯ ಕೂಡ ಪ್ರಸಾದ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಬಹಳ ಸಂತೋಷ ಭಾವನವರೇ. ಇಷ್ಟು ದಿನಕ್ಕಾದ್ರೂ ನಮ್ಮ ಮನೆಗೆ ಬಂದಿದ್ದೀರಾ. ಕ್ಷಮಿಸಿ ಬಿಡಿ. ಏನೋ ಕೋಪದಿಂದ ಇಷ್ಟು ದಿನ ಬರಲಾರದೆ ಹೋದೆ. ಆದ್ರೆ ನನ್ನ ಸೊಸೆ ಅನಾಮಿಕಾ ನನ್ನ ಮಗಳ ದುಃಖವನ್ನ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ್ಲು. ಅದು ಅಲ್ಲದೆ ಅಳಿಯಂದ್ರು ಕೂಡ ಮಗಳನ್ನು ಎಷ್ಟು ಪ್ರೇಮದಿಂದ ನೋಡ್ಕೋತಾ ಇದ್ದಾರೋ ಹೇಳಿದ್ರು. ಮಾಲತಿ ಆಕಾಶ್ನನ್ನು ಪ್ರೇಮದಿಂದ ನೋಡುತ್ತಾಳೆ. ಆಕಾಶ್ ಸಂತೋಷದಿಂದ ನಗುತ್ತಾನೆ. ತಂಗಿಯಮ್ಮ, ಭಾವಯ್ಯ, ನಾಳೆ ನಮ್ಮ ಮನೆಗೆ ಹೋಗೋಣ. ನಾವೆಲ್ಲರೂ ಪ್ರತಿ ಬೇಸಿಗೆಯಲ್ಲಿ ಮಾವಿನ ತೋಟದಲ್ಲಿ ಹಾಯಾಗಿ ಒಂದು ದಿನ ಕಳೆದು ಮಾರನೇ ದಿನ ಮನೆಗೆ ಬರ್ತೀವಿ. ಈ ಸಲ ಕೂಡ ನಾವೆಲ್ಲರೂ ಸೇರಿ ಹೋಗೋಣ, ಏನಂತೀರಾ? ನಮ್ಮ ಭಾವಗವರಿಗೆ ನಮ್ಮ ಮೇಲೆ ಕೋಪ ಹೋಯ್ತು. ನಮ್ಮನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದೀರಿ. ನಾವು ಇಲ್ಲ ಅಂತ ಹೇಗಂತೀವಿ ಭಾವನರೇ? ಹೋಗೋಣ. ಈಗ ಮಾತ್ರ ಎಲ್ರು ಸೇರಿ ಊಟ ಮಾಡೋಣ ಬನ್ನಿ. ಭೂದೇವಿ, ಅಡ್ಗೆ ಮಾಡೋದಾಯ್ತಾ? ಆಯ್ತು ರೀ, ನಿಮ್ದೇ ಲೇಟು. ಬನ್ನಿ ಭಾವನವ್ರೆ ಎಂದು ಅನ್ನುತ್ತಾನೆ ಲಿಂಗಯ್ಯ. ಇನ್ನು ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ. ಮಾಲತಿ ಎಷ್ಟೋ ಸಂತೋಷದಿಂದ ಎಲ್ಲರಿಗೂ ಗಮ್ಮನೆ ಊಟ ಹಾಕುತ್ತಾಳೆ. ತನ್ನ ಅತ್ತೆಯ ಮನೆಯಲ್ಲಿ ತಾನು ಎಷ್ಟೋ ಇಷ್ಟದಿಂದ ಮಾಡಿದ ಅಡುಗೆಯನ್ನು ತಂದೆ ಸಂತೋಷದಿಂದ ತಿಂತಾ ಇದ್ರೆ ಮಾಲತಿ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಮಾರನೇ ದಿನ ಮಾಲತಿ, ಆಕಾಶ್, ಭೂದೇವಿ, ಲಿಂಗಯ್ಯ, ಪ್ರಸಾದ್ ಎಲ್ಲರೂ ಸೇರಿ ಶಾರದಳ ಮನೆಗೆ ಬರುತ್ತಾರೆ. ಮಾಲತಿ, ಅನಾಮಿಕಾ ಒಬ್ಬರನ್ನೊಬ್ಬರು ಪ್ರೇಮದಿಂದ ಆಲಂಗಿಸುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಎಲ್ಲರೂ ಸೇರಿ ಮಾವಿನ ತೋಟಕ್ಕೆ ಬರುತ್ತಾರೆ. ಆಗಲೇ ರಮೇಶ್ ತನ್ನ ತೋಟದಲ್ಲಿ ಒಂದು ಕಡೆ ಮಂಚಗಳನ್ನು ಹಾಕಿರುತ್ತಾನೆ. ಒಲೆಗೆ ಕಲ್ಲುಗಳನ್ನು ಇಟ್ಟಿರ್ತಾನೆ. ಸೌದೆಗಳನ್ನು ತಂದಿರುತ್ತಾನೆ. ಶಾರದಾ, ಭೂದೇವಿ ಕೂತುಕೊಂಡು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತರಕಾರಿಯನ್ನ ಹಚ್ತಾ ಇರ್ತಾರೆ. ಮತ್ತೊಂದು ಕಡೆ ಲಿಂಗಯ್ಯ, ಪ್ರಸಾದರು ಅಡುಗೆ ಮಾಡ್ತಾ ಇರ್ತಾರೆ. ಅನಾಮಿಕಾ, ಮಾಲತಿ ಮಾತ್ರ ಒಂದು ಮಾವಿನ ಹಣ್ಣಿನ ಮರದ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ ಮಾವಿನ ಹಣ್ಣನ್ನು ಕೊಯ್ದು ಮಾಲತಿಗೆ ಕೊಡುತ್ತಾಳೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಮಾವಿನ ಹಣ್ಣು ತಿನ್ನುತ್ತಾ ತೋಟವೆಲ್ಲ ತಿರುಗುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆಕಾಶದಲ್ಲಿ ಸೂರ್ಯ ನೆತ್ತಿ ಮೇಲಕ್ಕೆ ಬರುತ್ತಾನೆ. ಬಗ್ಗನೆ ಉರಿತಾ ಇರ್ತಾನೆ. ಹಚ್ಚನೆಯ ಮಾವಿನ ತೋಟದಲ್ಲಿರುವ ಸೊಸೆಯ ಕುಟುಂಬಕ್ಕೆ ಎಂತಹ ಬಿಸಿಲು ಕೂಡ ತಗಲದ ಹಾಗಿರುತ್ತದೆ. ಅನಾಮಿಕಾ, ಮಾಲತಿ ಬನ್ನಿ, ಅಡಿಗೆ ರೆಡಿಯಾಗಿದೆ, ತಿನ್ನೋಣ ಎಂದು ಕರೆಯುತ್ತಾಳೆ. ಅನಾಮಿಕಾ, ಮಾಲತಿ ಆ ಮಾತನ್ನು ಕೇಳುತ್ತಾರೆ. ಬಾ ಮಾಲತಿ, ಅತ್ತೆ ಕರೀತಾ ಇದ್ದಾರೆ. ಘಮ ಘಮ ಅನ್ನುವ ವೆಜ್ ಅಡಿಗೆ, ಘಮ್ ಅನ್ನುವ ನಾನ್ ವೆಜ್ ಅಡಿಗೆ ನಮಗಾಗಿ ರೆಡಿಯಾಗಿದೆ, ಒಂದು ಪಟ್ಟು ಹೊಡೆಯೋಣ. ಹೌದು ಅದಕ್ಕೆ. ಇಬ್ಬರು ಅಡಿಗೆ ಹತ್ರಕ್ಕೆ ಬರ್ತಾರೆ. ಮಾವಿನ ಮರದ ನೆರಳಲ್ಲಿ ದೊಡ್ಡ ಪರದೆ ಕಟ್ಟುತ್ತಾರೆ. ಎಲ್ಲ ತರದ ಅಡಿಗೆಯ ಜೊತೆ ಕೂಲ್ ಡ್ರಿಂಕ್ಸ್ ಕೂಡ ಇಡುತ್ತಾರೆ. ಎಲ್ರು ತಿನ್ನೋದಕ್ಕೆ ಕೂತ್ಕೋತಾರೆ. ಅನಾಮಿಕಾ ಬಾಳೆ ಎಲೆ ಹಾಕುತ್ತಾಳೆ. ಗಮ್ಮನೆ ಅಡುಗೆಗಳನ್ನು ಬಡಿಸುತ್ತಾಳೆ. ಕೂಲ್ ಡ್ರಿಂಕ್ ಸುರಿದು ಕೊಡುತ್ತಾಳೆ. ಹಾಗೆ ಅನಾಮಿಕಳ ಕುಟುಂಬ ಸಂತೋಷದಿಂದ ಊಟ ಮಾಡುತ್ತಾರೆ. ಅಮ್ಮ, ಅತ್ತೆ, ಊಟ ತುಂಬಾ ಚೆನ್ನಾಗಿತ್ತು. ಹೌದು ಅತ್ತೆ, ತುಂಬಾ ಚೆನ್ನಾಗಿದೆ ದೊಡ್ಡಮ್ಮ.
ಹಾಗೆ ಹಗಲು ಕಳೆಯುತ್ತದೆ. ಆ ದಿನ ರಾತ್ರಿ ಮಾವಿನ ತೋಟದಲ್ಲಿ ತಣ್ಣನೆ ಗಾಳಿಗೆ ಎಲ್ಲರೂ ಹಾಯಾಗಿ ಮಲಗಿರುತ್ತಾರೆ. ಮಾರನೇ ದಿನ ಮಾವಿನ ತೋಟದಿಂದ ಮನೆಗೆ ಬರುತ್ತಾರೆ. ಮಾಲತಿ, ಆಕಾಶ್, ಭೂದೇವಿ ಲಿಂಗಯ್ಯರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸಂತೋಷದಿಂದ ಅವರ ಮನೆಗೆ ಕಳಿಸುತ್ತಾರೆ. ಆ ನಂತರ ಅವರ ತೋಟದ ಕೆಲಸ ನೋಡಿಕೊಳ್ಳುತ್ತಾ ಸುಖವಾಗಿ ಜೀವಿಸ್ತಾ ಇರ್ತಾರೆ. ಪ್ರಸಾದ್, ರಮೇಶ್ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಬೊಂಬಾಟ್ ಸುದ್ದಿಗಳಿಗೆ ಸ್ವಾಗತ. ಎಲ್ಲಾದರೂ ಅತ್ತೆ ಸೊಸೆಯರು ಕಲಿತು ಬೆರೆತು ಮನೆಯನ್ನ ತಿದ್ದಿ ತೀಡುತ್ತಾರೆ. ಹಾಯಾಗಿ ಮಾತಾಡ್ಕೊಳ್ಳುತ್ತಾ ಟಿವಿ ನೋಡ್ತಾ ಇರ್ತಾರೆ. ಅಡಿಗೆ ಬಗ್ಗೆ ಮಾತನಾಡ್ತಾ ಊಟ ಮಾಡ್ತಾರೆ. ಆದರೆ ಈ ಅತ್ತೆ ಸೊಸೆಯರು ಮಾತ್ರ ಕರೆಯದ ಫಂಕ್ಷನ್ಗೆ ಹೋಗ್ತಾರೆ. ಹುಡುಗಿ ಕಡೆಯವರು ಕೇಳಿದ್ರೆ ಹುಡುಗನ ಕಡೆಯಿಂದ ಬಂದಿದ್ದೀನಿ ಅಂತಾರೆ. ಅದೇ ಹುಡುಗನವರು ಕೇಳಿದ್ರೆ ಹುಡುಗಿ ಕಡೆಯಿಂದ ಅಂತ ಹೇಳ್ತಾರೆ. ಹಿಡಿಸಿದಷ್ಟು ನಾನ್ ವೆಜ್ ತಿಂತಾರೆ. ಯಾರು ಏನು ಅಂತ ತಿಳಿಯದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಕಡೆಗೆ ಕಿಚ್ಚು ಹತ್ತಿಸಿ ಪರಾರಿ ಆಗ್ತಾರೆ. ಜಾಗೃತಿಯಾಗಿರಿ ಎಂದು ಹೇಳುತ್ತಾಳೆ ಆಂಕರ್. ಟಿವಿ ಸ್ಕ್ರೀನ್ ಮೇಲೆ ಶಾರದಾ ಅನಾಮಿಕಾ ಅವರ ಫೋಟೋಗಳು ಕಾಣಿಸುತ್ತೆ. ನೋಡುತ್ತಲೇ ಪ್ರಸಾದನಿಗೆ ಕೋಪ ಬರುತ್ತೆ. ಈ ಅತ್ತೆ ಸೊಸೆಯರು ಎಂತ ಕೆಲಸ ಮಾಡಿದ್ದಾರೆ? ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆಯೋ ನೋಡೋಣವಾ ಎಂದು ಹೇಳುತ್ತಾಳೆ ಆಂಕರ್. ಅದು ಒಂದು ಫಂಕ್ಷನ್ ಹಾಲ್. ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಹೊಸ ಸೀರೆಗಳ ಜೊತೆ ಒಡವೆಗಳ ಜೊತೆ ಅಂದವಾಗಿರ್ತಾರೆ. ಒಂದು ಕಡೆ ನಿಂತ್ಕೊಂಡು ನಾನ್ ವೆಜ್ ಊಟ ಮಾಡುತ್ತಾ ಮದುಮಗಳ ಅಂದದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಾ ಇರುವಾಗ ಮದುಮಗಳ ತಂದೆ ಜಗ್ಗಯ್ಯ ಅವ್ರ ಹತ್ರಕ್ಕೆ ಬರ್ತಾನೆ. ಅಮ್ಮ, ನೀವು ಯಾರ ಬಂಧುಗಳು? ಅದೇ ಯಾರ ಕಡೆಯಿಂದ ಬಂದಿದ್ದೀರೋ ಸ್ವಲ್ಪ ಹೇಳ್ತೀರಾ? ನಾವಾ ಹುಡುಗಿ ಕಡೆಯವರು. ಅತ್ತಿ, ಈಗ ನಮ್ಮ ಹತ್ರ ಮಾತಾಡ್ತಾ ಇರೋದು ಆ ಹುಡುಗಿ ಕಡೆ ಬಂಧುಗಳು ಅನ್ಕೋತೀನಿ. ಅಶ್, ನೀನು ತಿನ್ನೋ ಕೆಲ್ಸದಲ್ಲಿರು, ನಾನ್ ಮಾತಾಡ್ತಾ ಇದ್ದೀನಲ್ಲ. ಹುಡುಗಿ ಕಡೆಯವರ ನಾನ್ ಯಾವತ್ತೂ ನೋಡ್ಲಿಲ್ವೇ? ನೀವೇನಕ್ಕೆ ನನ್ನ ನೋಡ್ಬೇಕ್ರಿ? ಅಲ್ಲಿ ಅಷ್ಟೊಂದು ಜನ ಇದ್ದಾರಲ್ಲ, ಹೋಗಿ ಹೋಗಿ ಅವ್ರ ಜೊತೆ ಮಾತಾಡಿ, ನಮ್ಮನ್ನ ತಿನ್ನೋದಿಕ್ ಬಿಡಿ ಇಲ್ಲಿ ನೋಡಿ, ಇದು ನನ್ನ ಮಗಳ ಮದುವೆ ಎಂದು ಹೇಳುತ್ತಾನೆ ಜಗ್ಗಯ್ಯ. ಅತ್ತೆ ಸೊಸೆಯರಿಬ್ಬರು ಬೆಚ್ಚಿ ಬಿದ್ದು ನೋಡ್ತಾರೆ. ಕರೆಯದ ಫಂಕ್ಷನ್ಗೆ ನಿಮ್ಗೆ ಹೇಗೆ ಬರ್ಬೇಕು ಅನ್ಸ್ತಮ್ಮ? ಕರ್ದಿಲ್ಲ, ಆದ್ರಿಂದ ಬಂದಿದೀವಿ ಅಂಕಲ್. ಅದೇ ಕರೆದ್ರೆ ಯಾರಾದ್ರೂ ಬರ್ತಾರೆ. ಅರೆ, ನಾವು ಕರೀದೇ ಇದ್ರು ಬಂದಿದ್ದಾರೆ. ಇವರು ನಮ್ಮ ಅತಿಥಿಗಳು ಅಂತ ಮರ್ಯಾದೆ ಮಾಡದೆ ವ್ಯಂಗ್ಯ ಮಾಡ್ತಾರೆ. ಇದೆಲ್ಲಿ ಮಾನವತ್ವ ಅಂಕಲ್? ಏನ್ ಮಾತಾಡ್ತಾ ಇದೀಯಮ್ಮ? ಅಯ್ಯೋ, ನೀವಿಷ್ಟು ಕಷ್ಟಪಟ್ಟು ಫಂಕ್ಷನ್ ಮಾಡ್ತಾ ಇದ್ದೀರಾ ನೋಡಿದ್ರೆ ಬಹಳ ಸಂತೋಷವಾಗಿದೆ ಅಣ್ಣಯ್ಯ. ಊಟ ಮಾತ್ರ ಸೂಪರು, 2 ದಿನ ತಿನ್ನೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಒಬ್ಬ ಬಂಧು ಅಲ್ಲಿಗೆ ಬರ್ತಾನೆ. ಅಣ್ಣಯ್ಯ, ಯಾರು ಇವ್ರು? ನಾನು ಯಾವತ್ತೂ ನೋಡಿಲ್ಲ. ನಿಜ ಹೇಳಿ, ಯಾರು ನೀವು? ಪೊಲೀಸರಿಗೆ ಫೋನ್ ಮಾಡ್ಲಾ? ಅತ್ತಿ, ತಿಂದಿದ್ದು ಸಾಕು, ಇನ್ನು ಇಲ್ಲಿಂದ ಹೋಗೋಣ. ಸೊಸೆ ಪ್ಲಾನ್ ಬಿ. ಸರಿ ಅತ್ತೆ. ತಿನ್ನುತ್ತಿರುವ ಪ್ಲೇಟ್ಸ್ ಅನ್ನ ಹಿಡಿದುಕೊಂಡು ಅತ್ತೆ ಸೊಸೆಯರು ಊಟ ಕೇಳುತ್ತಾರೆ. ಇಂಥವರು ಕೂಡ ಇರ್ತಾರೆ, ಜಾಗೃತಿಯಾಗಿರಿ ಎಂದು ಆಂಕರ್ ಹೇಳುತ್ತಾ ಇರುವಾಗ ಟಿವಿ ಆಫ್ ಮಾಡುತ್ತಾನೆ ಪ್ರಸಾದ್. ಮಗು ರಮೇಶ್, ಹೇಗ್ ಹೇಳಿದ್ರೆ ನಿಮ್ಮ ಅಮ್ಮಂಗೆ ಸೊಸೆಗೆ ಅರ್ಥವಾಗುತ್ತೋ? ನನ್ಗಂತೂ ಏನು ಹೊಳಿತಾ ಇಲ್ಲ. ನೀನೇ ಏನೋ ಒಂದು ಮಾಡಿ ಆ ಕರಿಯದ ಫಂಕ್ಷನ್ಗೆ ಹೋಗದ ಹಾಗೆ ಅಡ್ಡ ಮಾಡ್ಬೇಕು. ನಾನು ಆಗಿಂದ ಅದೇ ಆಲೋಚಿಸ್ತಾ ಇದ್ದೀನಿ ಅಪ್ಪ, ಆದ್ರೆ ಹೇಗೆ ಅಡ್ಡ ಮಾಡ್ಬೇಕು ಗೊತ್ತಿಲ್ಲ. ಆಲೋಚಿಸಿ ನನ್ನ ತಲೆ ಬಿಸಿ ಆಯ್ತು ಹೊರತು ಆ ಐಡಿಯಾ ಮಾತ್ರ ಬರ್ಲಿಲ್ಲ. ಆಗಲೇ ಕರಿಯದ ಫಂಕ್ಷನ್ಗೆ ಹೋಗಬೇಕು ಎಂದು ಶಾರದಾ ಅನಾಮಿಕಾ ಅತ್ತೆ ಸೊಸೆಯರು ಹೊಸ ಬಟ್ಟೆಗಳಿಂದ ಒಡವೆಗಳಿಂದ ಅಂದವಾಗಿ ತಯಾರಾಗಿ ಹಾಲ್ಗೆ ಬರ್ತಾರೆ. ತಂದೆ ಮಗ ಇಬ್ಬರು ದುಃಖದಿಂದ ಕಾಣಿಸ್ತಾರೆ. ಯಾಕ್ರಿ ತಂದೆ ಮಗ ಅಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ನಾನು ಸೊಸೆ ನಮ್ಮ ಮನೆಯಲ್ಲಿ ಖರ್ಚು ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ಕರಿಯದ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಹೌದು ಮಾವಯ್ಯ, ಅತ್ತೆ ಹೇಳಿದ್ದು ನಿಜನೇ. ನಾನು ಅತ್ತೆ ಹೀಗೆ ಕರಿಯದ ಫಂಕ್ಷನ್ಗೆ ಹೋಗಿ ಬೇಕಾದಷ್ಟು ನಾನ್ ವೆಜ್ಜು ತಿಂದು ಮನೆಗೆ ಬರ್ತಾ ಇದೀವಿ. ಇನ್ನು ರಾತ್ರಿಗೆ ಏನು ತಿಂತಾ ಇಲ್ಲ. ನಿಮ್ಗೂ ಅವರಿಗೆ ಮಾತ್ರವೇ ಚಪಾತಿ ಮಾಡಿ ಇಡ್ತಾ ಇದೀವಿ. ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ಹೀಗೆ ಕರೆಯದ ಫಂಕ್ಷನ್ಗೆ ಹೋಗಿ ಕಂಠದವರೆಗೂ ತಿಂದು ಬರೋದು ಅನ್ನೋದು ಒಳ್ಳೆ ಪದ್ಧತಿ ಅಲ್ಲ. ಆದ್ರೂ ಮನೆ ಫುಡ್ ಖರ್ಚು ಕಡಿಮೆ ಮಾಡ್ತಾ ಇದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಎಲ್ಲಿ ಫಂಕ್ಷನ್ ಇದ್ರೆ ಅಲ್ಲಿಗೆ ಆಟೋದಲ್ಲಿ 300-400 ಖರ್ಚು ಮಾಡಿ ಹೋಗ್ತಾ ಇದ್ದೀರಾ. ಅದು ನಮಗೆ ಖರ್ಚೆ ಅಲ್ವಾ ಶಾರದಾ? ಶಾರದಾ ಅನಾಮಿಕಾ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ಅಮ್ಮ, ಅನಾಮಿಕಾ, ಅಪ್ಪ ಕೇಳ್ತಾ ಇದ್ದಾರಲ್ಲ, ಹೇಳಿ. ನೀವು ಹೇಳಿದ್ದಕ್ಕೆ ಖರ್ಚು ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆದ್ರೂ ನೀವಿಬ್ರು ಹೀಗೆ ಕರಿಯದ ಫಂಕ್ಷನ್ಗೆ ಹೋಗಿ ಏನ್ ಮಾಡ್ತಾ ಇದ್ದೀರೋ, ಎಷ್ಟೆಲ್ಲ ತಿಂತಾ ಇದ್ದೀರೋ ಈಗಲೇ ನಾನು ಮಗ ಸೇರಿ ಟಿವಿಲಿ ನೋಡಿದ್ವಿ. ಸೊಸೆ, ನಾವು ಕೂಡ ಸೆಲೆಬ್ರಿಟಿ ಆಗೋದ್ವಿ. ಟಿವಿಲಿ ಕಾಣಿಸ್ತಾ ಇದ್ದೀವಿ ಅಂದ್ರೆ ನಾವು ಫೇಮಸ್ ಅತ್ತೆ ಸೊಸೆಯರೇ ಅಲ್ವಾ? ಹೌದು ಅತ್ತೆ, ನಂಗೆ ಕೂಡ ತುಂಬಾ ಸಂತೋಷವಾಗಿದೆ. ಆದರೆ ನಮ್ಮ ನ್ಯೂಸ್ ಅನ್ನ ನಾವು ನೋಡಿಲ್ಲ ಅಂತ ದುಃಖ ಮಾತ್ರ ಇದೆ.
ಸಾಕು ನಿಲ್ಸಿ. ಮಾಡಿದ ಘನವಾದ ಕಾರ್ಯನ ಗರ್ವವಾಗಿ ಒಬ್ರು, ಸಂತೋಷದಿಂದ ಒಬ್ರು ಮಾತಾಡ್ತಾ ಇದ್ದೀರಾ. ತಿಳಿದವರು ನಮ್ ಬಗ್ಗೆ ಏನ್ ಅಂದ್ಕೋತಾರೋ ಅಂತ ಭಯ ಆಗ್ಲಿ ದುಃಖವಾಗ್ಲಿ ನಿಮಗಿಬ್ಬರಿಗೆ ಏನಾದ್ರೂ ಇದೆಯಾ? ಅದು ಚಿಕ್ಕ ತಪ್ಪು ರೀ. ನಾನು ನನ್ನ ಸೊಸೆ ಬೇಕು ಅಂತ ಮಾಡಿದ್ದಲ್ಲ. ನಾವಿಬ್ಬರು ಸೇರಿ ಎಷ್ಟೋ ಕರಿಯದ ಔತಣಕ್ಕೆ ಹೋಗಿದ್ವಿ. ಅವರು ಕೊಟ್ಟ ಕಮ್ಮನ್ನುವ ಊಟ ತಿಂದ್ವಿ, ಕೊಟ್ಟ ಕಾಣಿಕೆನ ತಗೊಂಡಿದ್ವಿ. ಯಾವಾಗ್ಲೂ ಹಾಗೆ ನಡೀತಾ ಹೇಳಿ? ಆದ್ರೆ ಮಾವಯ್ಯ, ಊಟ ಮಾತ್ರ ಮಿಸ್ ಮಾಡಿಲ್ಲ. ನಾನು ಅತ್ತೆ ಮೊದಲು ಊಟದ ಹತ್ರನೇ ಹೋಗ್ತೀವಿ. ಅನಾಮಿಕಾ, ನಂಗೆ ಕೋಪ ತರಿಸ್ಬೇಡ. ಈ ದಿನ ನೀವು ಯಾವ ಫಂಕ್ಷನ್ಗೂ ಹೋಗ್ತಾ ಇಲ್ಲ. ನೀವೇನು ಮಾತಾಡದೆ ಮನೇಲೇ ಇರಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಏನು ಮಾತನಾಡದೆ ಚಕ ರೂಮಿನೊಳಗೆ ಹೋಗುತ್ತಾರೆ. ಅತ್ತೆ, ಅವರು ಮಾವಯ್ಯ ಈ ದಿನ ನಮ್ಮನ್ನ ಫಂಕ್ಷನ್ಗೆ ಹೋಗೋದಕ್ಕೆ ಬಿಡೋ ಹಾಗಿಲ್ಲ. ನಂಗ್ ಕೂಡ ಅದೇ ಅನ್ನಿಸ್ತಾ ಇದೆ ಸೊಸೆ. ಆದ್ರೆ ಹೇಗಾದ್ರೂ ಸರಿ, ನಾವು ಆ ಫಂಕ್ಷನ್ಗೆ ಹೋಗ್ಲೇಬೇಕು. ಅಲ್ಲಿ ತುಂಬಾ ತರದ ಅಡಿಗೆಗಳಿಡ್ತಾ ಇದ್ದಾರೆ. ನನ್ನ ಕಣ್ಣಿನ ಮುಂದೆ ಎಲ್ಲ ತರದ ಊಟ ಕಾಣಿಸ್ತಾ ಇದೆಯೇ ಎಂದು ಶಾರದಾ ಹೇಳುತ್ತಾ ಇದ್ದರೆ ಅತ್ತೆ ಸೊಸೆಯರ ಬಾಯಿಯೊಳಗಿಂದ ಲಾಲಾರಸ ಕಾರ್ತಾ ಇರುತ್ತೆ. ಹಾಲಲ್ಲಿ ಕೂತ್ಕೊಂಡ ಪ್ರಸಾದ್ ರಮೇಶ್ ಮಾತನಾಡ್ತಾ ಇರ್ತಾರೆ. ಮಗನೇ, ಏನು ಮಾಡಿದ್ರೆ ಈ ಅತ್ತೆ ಸೊಸೆಯರು ಮನೆಯಿಂದ ಹಾರಿ ಹೋಗೋದಾಗಿ ಇರ್ತಾರೆ ಹೇಳು? ಅಪ್ಪ, ಅತ್ತೆ ಸೊಸೆಯರು ಮಾತಾಡ್ತಾ ಇದ್ದಾರೆ. ಇದೇ ಒಳ್ಳೆ ಸಮಯ. ಅವರನ್ನು ಹೀಗೆ ಮನೆಯೊಳಗಿಟ್ಟು ನಾವು ಹೊರಗಿಂದ ಬೀಗ ಹಾಕೊಂಡು ಹೊರಟೋಗೋಣಪ್ಪ. ಹಾಗೆ ಮಗನೇ, ಆಗ ಈ ಅತ್ತೆ ಸೊಸೆಯರು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರ್ತಾರೆ. ಬಾ, ನೀನ್ ಹೇಳಿದ ಹಾಗೆ ಮಾಡೋಣ ಎಂದು ಪ್ರಸಾದ್ ರಮೇಶರು ಮನೆಯಿಂದ ಹೊರಗೆ ಬರುತ್ತಾರೆ. ಮನೆಗೆ ಬೀಗ ಹಾಕುತ್ತಾರೆ. ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯರು ಹಾಲ್ಗೆ ಬರ್ತಾರೆ. ತಂದೆ ಮಗ ಎಲ್ಲಿಯೂ ಅವರಿಗೆ ಕಾಣಿಸ್ಲಿಲ್ಲ. ಇಬ್ಬರು ಸಂತೋಷ ಪಡುತ್ತಾರೆ. ಸೊಸೆ, ಈ ತಂದೆ ಮಗ ಮನೆಯಲ್ಲಿಲ್ಲ, ಹೊರಗೆ ಹೋದ ಹಾಗಿದೆ. ಇದೇ ನಮಗೆ ಒಳ್ಳೆ ಅವಕಾಶ. ಅವರು ಬರೋ ಒಳಗೆ ನಾವು ಹೊರಗೋಗೋಣ ಎಂದು ಇಬ್ಬರು ಬಾಗಿಲು ತೆಗೆಯಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಬಾಗಿಲು ತೆಗೆಯಲಿಲ್ಲ. ಅಯೋಮಯದಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊತಾರೆ. ಇದೇನೆ ಬಾಗಿಲು ಏನಕ್ಕೆ ತೆಗಿತಾ ಇಲ್ಲ? ನಂಗೆ ಮಾತ್ರ ಏನ್ ಗೊತ್ತಿದೆ ಅತ್ತೆ, ನಾನು ಕೂಡ ನಿಮ್ ಜೊತೆಗೆ ಮನೇಲಿದ್ದೀನಿ. ಬಾಗಿಲ ಹೊರಗೆ ನಿಂತ ಪ್ರಸಾದ್ ರಮೇಶರು ಒಳಗಡೆಯಿಂದ ಅತ್ತೆ ಸೊಸೆಯರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ನಗ್ತಾ ಇರ್ತಾರೆ. ಆ ನಗು ಕೇಳಿಸಿ ಅತ್ತೆ ಸೊಸೆಯರಿಬ್ಬರು ಕಿಟಕಿ ಹತ್ರಕ್ಕೆ ಬಂದು ಹೊರಗಡೆ ನೋಡ್ತಾರೆ. ನಗುತ್ತಾ ಇರುವ ತಂದೆ ಮಗ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ. ಮಗು ರಮೇಶು, ಬಾಗ್ಲು ಸ್ವಲ್ಪ ತೆಗಿಯಪ್ಪ, ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕು, ಸ್ವಲ್ಪ ಬಾಗ್ಲು ತೆಗಿಯೋ. ಅಮ್ಮ, ನೀನು ಅನಾಮಿಕಾ ಎಷ್ಟು ಬೇಡಿಕೊಂಡ್ರು ಸರಿ, ನಾನು ಅಪ್ಪ ಈ ದಿನ ಮನೆಗೆ ಹಾಕಿದ ಬೀಗ ತೆಗೆಯೋದೇ ಇಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಅಪ್ಪ ಇಬ್ರು ಈಗ ಇಲ್ಲಿ ಇರ್ತಾ ಇಲ್ಲ. ಹಾಗೆ ಹಾಯಾಗಿ ಸಿನಿಮಾಗೆ ಹೋಗಿ ಹೊರಗಡೆ ಬಿರಿಯಾನಿ ತಿಂದು ಬರ್ತೀವಿ. ನೀವೇನು ದುಃಖ ಪಡಬೇಡಿ, ಬರುವಾಗ ನಿಮಗ್ ಕೂಡ ಬಿರಿಯಾನಿ ತಗೊಂಡ್ಬರ್ತೀವಿ. ಬಾ ಮಗನೇ, ನಾವು ಹೋಗೋಣ. ಪ್ರಸಾದ್ ರಮೇಶರು ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ದಿಗಿಲಿನಿಂದ ಕೂತಿರ್ತಾರೆ. ಈಗ ಏನ್ ಮಾಡೋಣ ಅತ್ತೆ? ನಾವು ಹೊರಗಡೆ ಹೋಗದೆ ಮನೆಯಲ್ಲೇ ಇಟ್ಟು ಬೀಗ ಹಾಕಿಕೊಂಡು ಹೊರಗೆ ಹೋದ್ರಲ್ಲ ಸೊಸೆ, ಟಿವಿ ನೋಡ್ತಾ ಅವರು ಬರುವವರೆಗೂ ಎದುರು ನೋಡೋಣ ಎಂದು ಹೇಳುತ್ತಾ ಇರುವಾಗ ಶಾರದಂಗೆ ಮನೆಯ ಹಿಂದಿನ ಬಾಗಿಲು ಕಾಣಿಸುತ್ತೆ. ಸೊಸೆ, ನಾವು ಆ ಬಾಗಿಲೇ ನೋಡಿಲ್ಲ, ಒಂದ್ಸಲ ಹೋಗಿ ನೋಡು. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಬಾಗಿಲು ತೆಗೆದಿದೆ ಅಂದ್ಕೋ, ನಾವು ಕರಿಯದ ಫಂಕ್ಷನ್ಗೆ ಹೋಗ್ಬೋದು. ಇರಿಯತ್ತೆ, ನೋಡ್ತೀನಿ ಎಂದು ಅನಾಮಿಕಾ ಅಲ್ಲಿಗೆ ಹೋಗಿ ಮನೆಯ ಹಿಂದಿನ ಬಾಗಿಲ ಹತ್ರ ನೋಡುತ್ತಾಳೆ. ಆ ಬಾಗಿಲು ತೆಗೆಯುತ್ತದೆ. ಅತ್ತೆ ಸೊಸೆಯರಿಬ್ಬರು ಬಹಳ ಸಂತೋಷ ಪಡುತ್ತಾರೆ. ಮನೆ ಹಿಂದಿನಿಂದ ಅತ್ತೆ ಸೊಸೆಯರಿಬ್ಬರು ಓಡಿ ಹೋಗಿ ಕರಿಯದ ಫಂಕ್ಷನ್ಗೆ ಹೊರಟು ಹೋಗುತ್ತಾರೆ. ಇನ್ನು ಒಂದು ಪಾರ್ಕ್ ಅಲ್ಲಿ ತಂದೆ ಮಗ ಇಬ್ಬರು ಕೂತಿರ್ತಾರೆ. ಅಪ್ಪ, ನನಗೆ ಒಂದು ಸಂದೇಹ ಬಂದಿದೆ. ಏನ್ ಮಗನೇ ಅದು? ಅಪ್ಪ, ನಾವು ಮನೆಯ ಮುಂದೆ ಬೀಗ ಹಾಕಿದ್ವಿ ಹೊರತು ಮನೆಯ ಹಿಂದಿರುವ ಬಾಗಿಲಿಗೆ ಬೀಗ ಹಾಕೋದು ಮರ್ತೋದ್ವಿಯಪ್ಪ ಎಂದು ತಂದೆ ಮಗ ಇಬ್ಬರು ಓಟ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.